ಮುಂದಿನ ಕ್ಷೇತ್ರ ಶ್ರೀಶೈಲ ಕ್ಷೇತ್ರ. ಈ ಶ್ರೀಶೈಲ ಕ್ಷೇತ್ರದೊಳಗೆ ಸ್ವಯಂ ಭಗವಂತನಾಗಿರತಕ್ಕಂತಹ ಶಿವ ನೆಲೆಗೊಂಡಿದ್ದಾನೆ. ಶಿವನನ್ನ ಸ್ಮರಣೆ ಮಾಡಿದರೆ ತೈಲಧಾರೆಯಂತೆ ಅವನು ನಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಕಾನ್ಸಂಟ್ರೇಷನ್ ಅನ್ನ ದಯಪಾಲಿಸ್ತಾನೆ. ಈ ಕಾನ್ಸಂಟ್ರೇಷನ್ ಅಂತ ಅನ್ನೋದು ಬಹಳ ಮುಖ್ಯ. ಯಾಕ ಅಂತಂತಂದ್ರೆ ನಾವು ಎಷ್ಟು ಧ್ಯಾನದಿಂದ ಏಕಾಗ್ರತೆಯಿಂದ ಕೆಲಸ ಮಾಡ್ತೇವೆ, ಆ ಧ್ಯಾನ ಏಕಾಗ್ರತೆಗಳಿಂದ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ ಆ ಗುರಿಯನ್ನು ಮುಟ್ಟಬೇಕು ಅಂತಂತಂದ್ರೆ ನಮಗೆ ಹಿಂದೆ ಒಂದು ಶಕ್ತಿಯೂ ಬೇಕು. ಸೊ ಶಕ್ತಿಯ ಪೀಠವೂ ಕೂಡ ಈ ಶ್ರೀಶೈಲದಲ್ಲಿ ಇದೆ. ಆ ಶ್ರೀಶೈಲದಲ್ಲಿ ಶಕ್ತಿಪೀಠ ಭ್ರಮರಾಂಬಿಕೆ ದೇವಿಯ ಒಂದು ಶಕ್ತಿಪೀಠವನ್ನ ನಾವು ಕಾಣ್ತೇವೆ. ಈ ಶಕ್ತಿಪೀಠವನ್ನ ನಾವು ಗಮನಿಸಿದಾಗ ನಮಗೆ ಗೊತ್ತಾಗೋದೇನು ಅಂತಂತಂದ್ರೆ ಆ ತಾಯಿ ಪಾರ್ವತೀ ದೇವಿಯ ಹಾಗೂ ಶಿವನ ಒಂದು ವಿಶೇಷವಾಗಿರತಕ್ಕಂತಹ ಸನ್ನಿಧಾನವನ್ನ ನಾವೇನು ಶ್ರೀಶೈಲದಲ್ಲಿ ನೋಡ್ತೇವೆ. ಆ ಶ್ರೀಶೈಲ ಸ್ಥಿತನಾಗಿರತಕ್ಕಂತಹ ಶಿವ ಪರಮ ಮಂಗಳವನ್ನ ಮಾಡಲಿ. ಶಿವ ಅಂತನ್ನುವ ಶಬ್ದಕ್ಕೆ ಮಂಗಳ ಅಂತ ಅರ್ಥ. ಸೊ ಅದಕ್ಕೆ ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಮಂಗಳಗಳ ಪ್ರಾಪ್ತಿಯಾಗಬೇಕು ಅಂತಂದ್ರೆ, ಏಕಾಗ್ರತೆಯಿಂದ ಕೂಡಿಕೊಂಡು ನಾವು ಇರಬೇಕು ಅಂತಂದ್ರೆ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಬೇಕು. ಇಲ್ಲ ಅಂತಂದ್ರೆ ರಾಯರ ರಥಬೀದಿಯೊಳಗೆ ಆ ಶ್ರೀಶೈಲ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಕ್ಕಂತಹ ಭಗವಂತನ ಒಂದು ಪ್ರತಿಕೃತಿಯನ್ನ ನೋಡಿ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸೊ ಇಂತಹ ಒಂದು ವಿಶೇಷವಾಗಿರತಕ್ಕಂತಹ ಪ್ರತಿಕೃತಿಯ ರಚನೆಯನ್ನ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ರಾಯರ ರಥಬೀದಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ನೋಡಲಿಕ್ಕೆ ಇದೆಲ್ಲವೂ ಕೂಡ ಬಹಳ ಸುಂದರವಾಗಿದೆ. ಒಂದೊಂದು ನಿಮಿಷ, ಎರಡೆರಡು ನಿಮಿಷ ತಪ್ಪದೆ ಎಲ್ಲ ಪ್ರತಿಗತಿಗಳ ಮುಂದೆ ನಿಂತು ಆ ಕ್ಷೇತ್ರಗಳ ಚಿಂತನೆಯನ್ನ ತಾವೆಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾ ವಂದನೆಗಳು.